ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾನು ತಮಿಳ್ನಾಡು ಟ್ರಿಪ್ಗೆ ಹೋಗ್ತಾ ಇರೋಂಥ ಒಂದು ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೆ. ನಾವಿವತ್ತು ಬಂದಿರೋದು ಕೊಯಮತ್ತೂರಿಗೆ ಆದಿಯೋಗಿ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಇಲ್ಲೆಲ್ಲ ರೂಲ್ಸ್ ಹೇಗಿದೆ ಅನ್ನೋದನ್ನು ಒಂದು ಚಿಕ್ಕದಾಗಿ ವಿಡಿಯೋ ಮುಖಾಂತರ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಿಮಗೂ ಕೂಡ ಯಾರಾದರೂ ಈ ಜಾಗಕ್ಕೆ ಬರ್ತೀರಾ ಅಂದರೆ ಸ್ವಲ್ಪನಾದರೂ ಯೂಸ್ ಆಗ್ಬೋದು. ಈ ವಿಡಿಯೋನ ಎಂಟು ತನಕ ನೋಡಿ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾವಿವತ್ತು ಆದಿಯೋಗಿ ನೋಡೋಣ ಅಂತ ಕೊಯಮತ್ತೂರಿಗೆ ಬಂದಿದ್ವಿ. ನಿನ್ನೆ ಅಷ್ಟೇ ವಿಡಿಯೋ ಎಲ್ಲ ನೋಡಿದ್ರಿ. ನಮಗೆ ನೈಟು ಲೇಸರ್ ಶೋದು ದರ್ಶನ ಚೆನ್ನಾಗಾಯಿತು, ತುಂಬಾ ಚೆನ್ನಾಗಿತ್ತು. ಬಟ್ ಏನಂತ ಅಂದರೆ ಇವತ್ತು ಹಾಲಿಡೇ ಇದೆ ಅಂತ ನಮಗೆ ಗೊತ್ತಾಗಿರಲಿಲ್ಲ. ಸೊ ಹಾಗಾಗಿ ಅದೊಂದು ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸ್ತು. ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಏನಪ್ಪ ಮಾಡೋದು ಅಂತ ಕರೆಂಟ್ ಬಂತು. ದೇವ್ರು ನೋಡಿದೆ ಮಾರ್ನಿಂಗ್ ಟೈಮು ಹೇಗೆ ಹೋಗೋದು ಅಂತ ಅಂದ್ಬಿಟ್ಟು ಸ್ಟಿಲ್ ನಾವು ಬಂದಿದ್ದೆ ಲೇಟ್ ಆಗಿಬಿಟ್ಟಿತ್ತಲ್ವ. ಆಲ್ರೆಡಿ ಶಿವಂದು ಒಂದು ದರ್ಶನ ಆಯಿತು, ಬೇರೆದೆಲ್ಲನೂ ನೋಡೋದಕ್ಕೆ ಆಗಿರಲಿಲ್ಲ. ಆಮೇಲೆ ಯೋಚನೆ ಮಾಡಿದ್ವಿ ಬೇರೆ ಕಡೆ ಹೋಗೋದಾ ಅಥವಾ ಇನ್ನೊಂದು ದಿನ ಇಲ್ಲೇ ಸ್ಟೇ ಆಗಿ ದೇವ್ರ ದರ್ಶನ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಇವತ್ತು ಇಲ್ಲೇ ಸ್ಟೇ ಮಾಡಿದ್ದೀವಿ. ರೂಮ್ ಅಂತೂ ತುಂಬಾ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಎಲ್ಲೂ ದೇವಸ್ಥಾನ ಬ್ರೇಕ್ಫಾಸ್ಟ್ ಊಟ ಎಲ್ಲನೂ ಇದೆ. ನಾವು ಅದನ್ನು ಮುಗಿಸ್ಕೊಂಡು ಕೊಯಮತ್ತೂರು ಸಿಟಿ ಸೈಡ್ ಎಲ್ಲಾದರೂ ಶಾಪಿಂಗ್ ಅಥವಾ ಬೇರೆ ಏನಾದರೂ ನೋಡೋಂಥ ಜಾಗ ಇದೆಯಾ ಅಂತ ಹೇಳಿ ಹೊರಟಿದ್ದೀವಿ. ಸೊ ನೀವೆಲ್ಲ ಯಾರಿನ್ನ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ನನ್ನ ಹೆಸರು ಕಾವ್ಯ, ನಾನು ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ಇವತ್ತೊಂದು ಡೇ ಹೇಗಿರುತ್ತೆ ಮತ್ತು ಯಾವುದೆಲ್ಲ ಜಾಗನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೋಡೋಣ. ಬಟ್ ಇಲ್ಲೆಲ್ಲೂ ವಿಡಿಯೋ ಮಾಡೋ ಆಗಿಲ್ಲ. ಅದು ಶಿವ ಏನಿದೆ ಆದಿಶಿವ ದೊಡ್ಡದು, ಆ ಜಾಗದಲ್ಲಿ ಬಿಟ್ಟು ಬೇರೆ ಎಲ್ಲೂ ಫೋನ್ನ ಉಪಯೋಗಿಸೋ ಆಗಿಲ್ಲ. ಸೊ ಹಾಗಾಗಿ ಜಾಸ್ತಿ ವಿಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಬಟ್ ಈಗ ಸಿಟಿಗೆ ಹೋಗ್ತಾ ಇದ್ದೀವಲ್ವ ಕೊಯಮತ್ತೂರಿಗೆ, ಸೊ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಬೋದು. ಯಾವ ಜಾಗ ಎಲ್ಲ ಹೋಗ್ತೀವಿ ಏನು ಅಂತ ನೋಡ್ಕೊಂಡು ಬರೋಣ. ಹಾಗಿದ್ರೆ ಹೋಗೋಣ, ಲೆಟ್ಸ್ ಗೋ. ಆಲ್ರೆಡಿ ನನ್ನ ಮಗಳು ಎದ್ದಿದ್ದಾಳೆ, ಅವಳಿಗೆ ಫ್ರೆಶ್ ಅಪ್ ಮಾಡಬೇಕು. ಆ್ಯಕ್ಷನ್ ಕ್ಯಾಮ್ರಾನ ಇಟ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂತ ನಿಂತಿದ್ದಾಳೆ, ನೋಡ್ತಾ ಇರಬೇಕು. ಇವಾಗಷ್ಟೇ ನನ್ನ ಮಗಳದು ಸ್ನಾನ ಎಲ್ಲ ಮುಗೀತು. ಅವಳಿಗೂ ಕೂಡ ರೆಡಿ ಮಾಡಿ ನಾನು ಕೂಡ ರೆಡಿ ಮಾಡಿಕೊಂಡು ಈಗ ಔಟ್ಸೈಡ್ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ರೂಮ್ನ. ಬಟ್ ನಾನು ರೂಮ್ ಪೂರ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ತೋರಿಸ್ಬೋದೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ನನ್ನ ಮಗಳಿಗೆ ರೆಡಿ ಮಾಡ್ತಾ ಕೂತಿದ್ದೀನಿ. ಬಟ್ ರೂಮ್ ಅಂತೂ ತುಂಬಾ ನೀಟಾಗಿದೆ, ತುಂಬಾ ಕ್ಲೀನಾಗಿದೆ. ಅಂದರೆ ನಮಗೆ ಎ ಸಿ ರೂಮ್ ಏನಾದರೂ ಬೇಕು ಅಂತ ಅಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಬಟ್ ಅದು ಕೂಡ ತುಂಬ ಚೆನ್ನಾಗಿತ್ತು, ಅದನ್ನು ಕೂಡ ನೋಡ್ಕೊಂಡು ಬಂದೆ. ಎಷ್ಟು ನಿಶಬ್ದ, ಎಷ್ಟು ಸೈಲೆಂಟ್ ಅಂತೀರಾ ಆ ಜಾಗದಲ್ಲಿ. ರಿಯಲಿ ಇಲ್ಲೆಲ್ಲೂ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ನಾನು ರೂಮಲ್ಲಿ ಜಸ್ಟ್ ರೆಡಿ ಮಾಡ್ತಾ ಇರೋಂಥ ವೀಡಿಯೋನ ಈಗ ಇಲ್ಲಿ ಮಾಡ್ತಾ ಇರೋದು ಅಷ್ಟೇ. ಬಟ್ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ, ಪೀಸ್ಫುಲ್ ಆಗುತ್ತೆ. ಜಾಗ ಅಂತೂ ನೋಡ್ತಾ ಇದ್ದರೆ ತುಂಬಾ ದೊಡ್ಡ ಜಾಗ. ನೀವು ಗೂಗಲ್ ಮಾಡಿ ನೋಡ್ಬೋದು ಅದು ಎಷ್ಟು ದೊಡ್ಡ ಜಾಗ ಏನು ಅಂತ ಅಂದ್ಬಿಟ್ಟು. ಬಟ್ ಯಾರು ಈ ಜಾಗಕ್ಕೆ ಬಂದಿರೋದಿಲ್ಲ ಅವರಂತೂ ಈ ಜಾಗಕ್ಕೆ ಒಂದ್ಸಲಿ ಬಂದರೆ ನೆಕ್ಸ್ಟ್ ಇನ್ನೊಂದು ಟೈಮ್ ಬರೋಣ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಜಾಗ. ನಾವು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಬಂದಿದ್ದು. ಬಟ್ ನಮಗೆ ಇಲ್ಲಿಗೆ ಬಂದಾಗ ಪೌರ್ಣಮಿ ಇತ್ತು ನಾವು ಈ ದೇವಸ್ಥಾನಕ್ಕೆ ಬಂದಾಗ. ಸೊ ಹಾಗಾಗಿ ಏನಪ್ಪ ಅಂತ ಅಂದರೆ ರೂಮ್ ಸಿಕ್ತು, ರೂಮೇನೋ ಓಕೆ ಇತ್ತು, ಬುಕ್ ಮಾಡಿಬಿಟ್ಟಿದ್ವಿ, ಬಂದ್ವಿ. ಬಟ್ ದೇವರು ಎಲ್ಲೂ ದರ್ಶನ ಮಾಡೋಕ್ಕೆ ನಮಗೆ ಅವಕಾಶ ಇರಲಿಲ್ಲ. ನಾವು ಅಯ್ಯೋ ಇಷ್ಟು ದೂರ ಬಂದು ಮಿಸ್ ಆಗೋಯ್ತಲ್ಲ, ಏನು ಮಾಡೋದು, ರಜಾ ಇದೆ, ಎಲ್ಲೂ ಓಪನ್ ಇಲ್ಲ ಟೆಂಪಲ್ಲು, ನೀವು ದೇವ್ರನ್ನ ನೋಡಬೇಕಂದ್ರೆ ಒಂದು ದಿನ ಬಿಟ್ಟು ಆಮೇಲೆ ಬರಬೇಕಾಗುತ್ತೆ ಅಂತ ಅಂದರು. ಸರಿ ಫಸ್ಟು ರೂಮ್ಗೆ ಹೋಗೋಣ, ರಿಲ್ಯಾಕ್ಸ್ ಆಗೋಣ, ಆಮೇಲೆ ಯೋಚನೆ ಮಾಡೋಣ ಏನು ಮಾಡೋದು ಅಂತ ಅಂದ್ಕೊಂಡ್ವಿ. ಬಟ್ ನಾವು ರೂಮಿಗೆ ಬಂದಮೇಲೆ ನಮ್ಗನ್ಸಿದ್ದು ಈ ಜಾಗ ಎಲ್ಲ ನೈಟ್ ನಾವು ಬಂದಾಗ ಅಲ್ವಾ ಸ್ಟೇ ಆದಾಗ, ನಾವು ರೂಮಿಗೆ ಬಂದಮೇಲೆ ಅನಿಸಿದ್ದು ನಮಗೆ ಈ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಇನ್ನೂ ಒಂದು ದಿನ ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ, ದೇವ್ರ ದರ್ಶನ ಮಾಡಲೇಬೇಕು ಅಂತ ಅಂದ್ಬಿಟ್ಟು. ಬಟ್ ರೂಮ್ ಕೊಡ್ತಾರೋ ಇಲ್ವೋ ಅನ್ನೋದು ಒಂದು ಅನುಮಾನ ಇತ್ತು. ಹೇಗೋ ನಮಗೆ ರೂಮ್ ಅಂತೂ ಸಿಕ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ. ಇಲ್ಲಿ ಏನಪ್ಪ ಅಂದರೆ ನಾವು ರೂಮಿಂದ ಊಟ ಮಾಡೋ ಜಾಗಕ್ಕಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಎಲ್ಲಿಗೆ ಹೋಗಬೇಕು ಅಂತ ಅಂದರೆ ಹಾಫ್ ಆನ್ ಅವರ್ ಒಂದೊಂದು ಸಲ ಎಲೆಕ್ಟ್ರಿಕ್ದು ಗಾಡಿಗಳಿರುತ್ತೆ. ಜೊತೆಗೆ ಸೈಕಲಿಂಗ್ ಇಷ್ಟಪಡೋರು ಸೈಕಲಿಂಗಲ್ಲೂ ಕೂಡ ಹೋಗ್ಬೋದು. ಆ ಥರ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ರೂಮಿಂದ ಕೆಳಗಡೆ ವೆಯ್ಟ್ ಮಾಡಿದ್ರೆ ಒಂದು 5-10 ನಿಮಿಷಕ್ಕೆ ಎಲೆಕ್ಟ್ರಿಕ್ ಗಾಡಿಗಳು ಬರುತ್ತೆ. ನಾವು ಯಾವ ಜಾಗಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀವೋ ಆ ಜಾಗಕ್ಕೆ ಸೇಫಾಗಿ ಹೋಗ್ಬೋದು. ಇವತ್ತು ನಾವು
ಔಟ್ಸೈಡ್ ಹೋಗ್ತಾ ಇದ್ದೀವಿ. ನೋಡಿ, ಕೈಯಲ್ಲಿ ಈ ಥರ ಒಂದು ಬ್ಯಾಂಡ್ ಥರ ಕೊಟ್ಟಿರ್ತಾರೆ. ಅಂದರೆ ನಾವು ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಇದನ್ನು ನಮ್ಮ ಕೈಗೆ ಹಾಕಿರ್ತಾರೆ. ನಾವು ಅದನ್ನು ಇನ್ನು ರಿಟರ್ನ್ ಚೆಕ್ಔಟ್ ಮಾಡಿ ಹೋಗೋ ತನಕನೂ ಹಾಗೆ ಇಟ್ಕೊಂಡಿರ್ಬೇಕು, ಇಲ್ಲ ಅಂದರೆ ಒಳಗಡೆ ನೋ ಎಂಟ್ರಿ ಪುನಃ. ಹಾಗಾಗಿ ಇದನ್ನು ತೆಗೆಯೋಗಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಈಗ ಹಾಕ್ಕೊಂಡಿದ್ದೀನಿ. ಮಗುಗೆ ಆ ಥರ ಹಾಕಬೇಕು ಅನ್ನೋದೇನಿಲ್ಲ, ದೊಡ್ಡವ್ರು ಮಾತ್ರ. ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ಕೂಡ ಈ ಥರ ಹಾಕಿದ್ದಾರೆ. ಈಗ ಗೇಟಿಂದ ಔಟ್ಸೈಡ್ ನಾವು ಬರಬೇಕು ಅಂತ ಕೇಳಿದಾಗ್ಲೂ ನಮ್ಗೆ ಇದನ್ನು ತೋರಿಸಿದ್ರೆ ಒಳಗಡೆ ಬಿಡೋದು ಅಂತ ಹೇಳಿದ್ದಾರೆ. ಈಗ ಕೊಯಮತ್ತೂರ್ಗೆ ಹೋಗಿ ಒಂದು ಟೆಂಪಲ್ನೆಲ್ಲ ಹೋಗ್ತಾ ಇರೋದೀಗ. ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಟೆಂಪಲ್ಗೆ ಹೋಗಿ ಅಲ್ಲೇ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇದೆಯಂತೆ. ಹೇಗಿದೆ ಅಲ್ಲಿ ಜಾಗಗಳು ಮತ್ತು ಕೊಯಮತ್ತೂರೆಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಂದರೆ ಒಳಗಡೆ ಏನು ವಿಡಿಯೋ ಮಾಡೋಲ್ಲ ಅಲ್ವಾ, ಗೇಟಿಂದ ಔಟ್ಸೈಡ್ ಬರ್ತಾ ಇದ್ದಂಗೆ ಸುತ್ತಮುತ್ತ ಜಾಗ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ. ಇನ್ನು ಈ ಥರ ಜಾಗ ಅಂತೂ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಖುಷಿ, ರಿಲ್ಯಾಕ್ಸ್ ಅನಿಸುತ್ತೆ. ಯಾಕೆಂದರೆ ನಾವು ಸಿಟಿ ಲೈಫಲ್ಲಿ ಇರ್ತೀವಿ, ಎನಿ ಟೈಮ್ ಆ ಟ್ರಾಫಿಕ್ಕು, ಅದು ಸೌಂಡು ಎಲ್ಲ ನೋಡಿ ನೋಡಿ ನಮಗೂ ಒಂಥರ ಅನಿಸ್ತಾ ಇರುತ್ತೆ. ಈ ಥರ ಜಾಗವನ್ನು ನೋಡಿದಾಗ ಮನಸ್ಸಿಗೆ ತುಂಬಾ ಖುಷಿ ಅನಿಸುತ್ತೆ. ವೆದರ್ ಕೂಡ ತುಂಬ ಕೋಲ್ಡ್ ಆಗಿದೆ. ನಾವು ಔಟ್ಸೈಡ್ ಬರಬೇಕಾದ್ರೆ ನಮಗೆ ಕೇಳಿದ್ರು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ನಾವು ಮಗುಗೆ ಲಂಚ್ ತರೋಕ್ಕೆ ಹೋಗ್ತಾ ಇರೋದು ಅಂತ ಹೇಳಿ ಒಂದು ಟೆಂಪಲ್ಗೆ ಬಂದ್ವಿ. ನಾವು ಇಲ್ಲಿಂದ ಮುಗಿಸ್ಕೊಂಡು ಕೊಯಮತ್ತೂರು ಸಿಟಿಲಿ ಒಂದೆರಡು ದಿನ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಆಗ ಅಲ್ಲಿ ಸುತ್ತಮುತ್ತ ವೀಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ವೀಡಿಯೋ ಮಾಡಿರೋಂಥದ್ದು. ಇಲ್ಲಿ ಒಂದು ಸುಬ್ರಹ್ಮಣ್ಯ ಟೆಂಪಲ್ಗೆ ಅಂತ ಹೇಳಿ ಬಂದ್ವಿ. ಅಲ್ಲಂತೂ ಸಿಕ್ಕಾಬಟ್ಟೆ ರಶ್ಶು. ಮಗುನಂತೂ ಹಿಡ್ಕೊಂಡು ಆ ಬೆಟ್ಟ ಹತ್ತಕ್ಕಂತೂ ನಮ್ಗೆ ಆಗೋದಿಲ್ಲ ಅಂತ ಅನಿಸ್ತು. ಬಸ್ ಅಂತೂ ಈ ಫ್ರೀ ಬಸ್ಗೆಲ್ಲ ಇರುತ್ತೆ ನೋಡಿ, ರಶ್ಶು, ಅಷ್ಟು ರಶ್ ಇತ್ತು. ನನ್ನ ಕೈಲಿ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ವಾಪಸ್ ಬಂದ್ವಿ. ನಾವು ಇವಾಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಬಟ್ ಅಲ್ಲಂತೂ ಸಿಕ್ಕಾಬಟ್ಟೆ ಕ್ರೌಡ್, ಬಿಸಿಲು ಬೇರೆ ಜಾಸ್ತಿ. ಈ ಮಗುನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಸ್ಟೆಪ್ಸ್ ಹತ್ತಬೇಕು, ಇಲ್ಲ ಅಂತ ಅಂದರೆ ಆ ಬೆಟ್ಟದ ಮೇಲೆ ಹೋಗೋದಕ್ಕೆ ಬಸ್ಸಲ್ಲಿ ಹೋಗಬೇಕಾಗಿತ್ತು. ಕಾರ್ ಒಂದು ಕಡೆ ಪಾರ್ಕ್ ಮಾಡಿ ನಾವು ಅಷ್ಟು ದೂರ ನಡೆದು ಈ ಮಗುನ ಎತ್ಕೊಂಡು ಬೆಟ್ಟ ಹತ್ತಕ್ಕಂತೂ ಆಗಲ್ಲ. ಎಲ್ಲ ಕಡೆ ಮಳೆ ಇದ್ದರೆ, ಈ ಕೊಯಮತ್ತೂರಲ್ಲಿ ಬೇಸಿಗೆಗಾಲ ಇದ್ದಂಗೆ ಬಿಸಿಲಿತ್ತು. ಹಾಗಾಗಿ ಅಷ್ಟು ದೂರ ಹೋಗ್ಬಿಟ್ಟು ಪುನಃ ನನಗಾಗೋದಿಲ್ಲ ಅಂತ ಅನಿಸ್ತು. ಅದಕ್ಕೆ ಅಂತ ಹೇಳಿ ನಾವು ವಾಪಸ್ ಬಂದ್ವಿ. ಆಲ್ರೆಡಿ ಬಸ್ಸಲ್ಲಾದರೂ ಹೋಗೋಣ ಅಂತ ಅಂದರೆ ಬಸ್ಸಲ್ಲೂ ಫುಲ್ಲು ಕ್ರೌಡು, ಫ್ರೀ ಬಸ್ ಇರೋ ಥರ ಜನ ತುಂಬಿದ್ದಾರೆ. ಅದಕ್ಕೆ ಬೇಡ ಅಂತ ಅನಿಸ್ತು, ವಾಪಸ್ ಬಂದುಬಿಟ್ವಿ. ಅಲ್ಲೇ ಊಟ ಮುಗಿಸ್ಕೊಂಡು ನಾವು ಇವಾಗ ದೇವಸ್ಥಾನದ ರೂಮ್ ಏನಿದೆ ಅಲ್ಲಿ ಒಳಗಡೆಗೆ ಎಂಟ್ರಿ ಆಗಿದ್ದೀವಿ. ಅವರು ನಮಗೆ ಎನ್ಕ್ವೈರಿನೂ ಮಾಡ್ತಾರೆ ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ, ಯಾಕೆ ಹೋಗ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ತುಂಬ ಲೇಟ್ ಆದರೆ ಏನಕ್ಕೆ ಇಷ್ಟು ಲೇಟು ಅಂತ ಏನಾದರೂ ಕೇಳ್ತಾರೆ ಅಂತ ಹೇಳಿ ನಾವು ಸ್ವಲ್ಪ ಬೇಗನೆ ಬಂದು ರೂಮಲ್ಲಿ ಇದ್ದೀವಿ. ಈಗ ನನ್ನ ಮಗಳು ನೋಡಿ ಎಲ್ಲ ಮೇಕಪ್ಪು ಐಟಮ್ಸು ಕಿಟ್ಟು ಎಲ್ಲ ಇಟ್ಕೊಂಡು ತಲೆ ಬಾಚ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ನಾವು 6:30ಗೆ ರೂಮ್ನ ಇಲ್ಲಿಂದ ಬಿಟ್ಟರೆ ಕೆಳಗಡೆ ಹೋಗಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡೋ, 10 ಮಿನಿಟ್ಸ್ 20 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಎಲೆಕ್ಟ್ರಿಕ್ದು ವೆಹಿಕಲ್ಸ್ ಇರುತ್ತೆ. ಅದರಿಂದ ನಮ್ಮನ್ನು ಕರ್ಕೊಂಡೋಗಿ ಪ್ರಸಾದ ಏನಿದೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಪುನಃ ನಾವು ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ರೂಮ್ ಹತ್ರ ಬರ್ಬೋದು ಅಷ್ಟೇ. ಇನ್ನು ಸುತ್ತಮುತ್ತ ಎಲ್ಲೂ ಫೋನಲ್ಲಿ ವೀಡಿಯೋ ಮಾಡೋದು ಏನೂ ಇಲ್ಲ. ನಿಶಬ್ದವಾಗಿದೆ, ಕೂಲಾಗಿದೆ. ಮನಸ್ಸು ಕೂಡ ಒಂಥರ ಶಾಂತವಾಗಿದೆ ಅಂತ ಅನಿಸುತ್ತೆ. ನೀವು ಯಾರಾದರೂ ಆದಿಯೋಗಿಗೆ ಬರಬೇಕು, ದೇವ್ರ ದರ್ಶನ ಮಾಡಬೇಕು ಅಂತ ಅಂದರೆ ಆನ್ಲೈನ್ ಬುಕ್ ಮಾಡ್ಕೊಂಡು ಬಂದಿರ್ತೀರಾ. ಬಟ್ ಎಲ್ಲ ವಿಚಾರಿಸ್ಕೊಂಡು ಒಂದ್ಸಲಿ ಬನ್ನಿ. ನಾವು ನಿನ್ನೆ ಅಷ್ಟೇ ಬಂದ್ವಿ, ಬಟ್ ಇವತ್ತು ದೇವ್ರ ದರ್ಶನ ಏನೂ ಇಲ್ಲ, ಹಾಲಿಡೇ ಅಂತ ಹೇಳಿದ್ದಕ್ಕೆ ಜಸ್ಟ್ ಸುಮ್ಮನೆ ಒಂದು ದಿನ ಇಲ್ಲೇ ಕಳೆಯೋ ಥರ ಆಯಿತು. ನಾಳೆ ದೇವ್ರ ದರ್ಶನ ಮಾಡಿಕೊಂಡು ಹೊರಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಸದ್ಯಕ್ಕೆ ಈಗ ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗಳು ಈಗ ರೆಡಿ ಆಗ್ತಾ ಇದ್ದಾಳೆ ನೋಡಿ. ಅವಳಿಗೆ ನಾನು ರೆಡಿ ಮಾಡೋ ಗಂಟ ತುಂಬ ಅರ್ಜೆಂಟು, ಅವಳೇ ಮೇಕಪ್ ಮಾಡ್ಕೋತಾ ಇದ್ದಾಳೆ. ಓಕೆ, ನಾವೆಲ್ಲ ಹೋಗಿ ಊಟ ಪ್ರಸಾದನ ತಿನ್ಕೊಂಡು ಬರೋಣ. ಹಾಗೆ ಇಲ್ಲಿ ಫುಡ್ಡು ಅಷ್ಟೇ, ಒಂದೇ ಥರ ಫುಡ್ ಇರೋದಿಲ್ಲ. ಬರೀ ಅನ್ನ ಸಾಂಬಾರು ಅಷ್ಟೇ ಇರೋದಿಲ್ಲ. ಒಂದೊಂದು ಟೈಮಲ್ಲಿ ಒಂದೊಂದು ಥರ ವೆರೈಟಿ. ಈಗ 7 to 7:30 ಗಂಟ ಒಂದು ಬ್ಯಾಚ್ ಇರುತ್ತೆ ಊಟ, 8 to 8:30 ಗಂಟ ಒಂದು ಬ್ಯಾಚ್, ಆ ಥರ ಎಲ್ಲ ಇರುತ್ತಲ್ವ. ಆ ಥರ ಇರುವಾಗ ಒಂದೊಂದು ಸಲಿಗೂ ಒಂದೊಂದು ಥರ ಡಿಫ್ರೆಂಟ್ ಊಟಗಳಿರುತ್ತೆ. ಮಧ್ಯಾಹ್ನವೂ ಅಷ್ಟೇ, ಫಸ್ಟ್ ಬ್ಯಾಚಲ್ಲಿ ಕೂತಿರೋರಿಗೆ ಬೇರೆ ಥರ ಊಟ, ಸೆಕೆಂಡ್ ಬ್ಯಾಚಲ್ಲಿ ಕೂತಿರೋರಿಗೆ ಬೇರೆ ಥರ ಊಟ, ಆ ಥರ ಇತ್ತು. ಫ್ರೂಟ್ಸ್ ಅಂತೂ ಕಂಪಲ್ಸರಿ ಕೊಡ್ತಾರೆ. ಮಧ್ಯಾಹ್ನ ವಾಟರ್ ಮೆಲನ್ ಕೊಟ್ಟಿದ್ರು. ಅದೇ ಥರ ಬೇರೆ ಏನಾದರೂ ಫ್ರೂಟ್ಸ್ ಅಂತೂ ಕೊಡ್ತಾರೆ. ನಾನು 2 ಟೈಮ್ ಊಟ ಮಾಡಿದೆ, 2 ಟೈಮು ಅದೇ ಥರ ಅನಿಸ್ತು.
ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಯಾಕೆಂದರೆ ಸರೌಂಡಿಂಗ್ ಎಲ್ಲೂ ವಿಡಿಯೋ ಮಾಡೋ ಆಗಿಲ್ಲ, ಜಸ್ಟ್ ಏನು ಇವಾಗ ವಿಡಿಯೋ ಮಾಡಿದ್ದೆ ಅಷ್ಟೇ. ನಾನು ನೆಕ್ಸ್ಟ್ ಅಂದರೆ ನಾಳೆ ವಿಡಿಯೋದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಶಿವನ ಹತ್ರ ಎಲ್ಲ ದೊಡ್ಡದು ಏನು ಶಿವ ಇದೆ ಅಲ್ಲೆಲ್ಲನೂ ಹೋಗಿ ವಿಡಿಯೋ ಮಾಡ್ಬೋದು, ಬಟ್ ಬೇರೆ ಯಾವ ಜಾಗದಲ್ಲೂ ವಿಡಿಯೋ ಮಾಡೋ ಹಾಗಿಲ್ಲ. ಹಾಗಾಗಿ ಅಲ್ಲೆಲ್ಲ ಹೇಗಿದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಮಾಡು ಫಸ್ಟ್. ಸಿ ಆನ್ ನೆಕ್ಸ್ಟ್ ವಿಡಿಯೋ. ಈಗ ರೆಡಿ ಮಾಡಲಾ ನಿನಗೆ? ನಿಂಗೆ ರೆಡಿ ಮಾಡ್ಕೊಳಕ್ ಬರುತ್ತಾ? ಅದೆಲ್ಲ ಹಾಕೋಬಾರ್ದು, ಚಿಕ್ಕವ್ರು ಹಾಕೊಳ್ಳೋದಲ್ಲ ಇದು.